institution. As the torch nears to its final destination, another talented student, Yuki Vaswani, is take the flame, symbolizing the vigor and sportsmanship that today's event represents. She is the Karnataka Cycle Polo Sub-Junior Team Captain and recipient of state-level gold medal in gymnastics. And now, the moment we all have been waiting for, the final torchbearer, Varun, will carry the flame to its final destination, helping in lighting the ceremonial cauldron. Varun is a club-level cricketer who is a part of Surya City cricket team. He has represented our school in several The passing of the torch is a powerful symbol of teamwork and collective strength. And today, 6 exemplary students from our senior secondary grades will carry the torch, marking the beginning of this grand event. These students have been chosen for their outstanding qualities, representing the best of our institution. To begin the prestigious relay, we have the first torchbearer, our sports captain, Ms. Janya Vinayak. She was the basketball captain last year, who has led the team to few impressive wins. Next, we have the second torchbearer, our vice captain, sports, Chirayu. ಫೌಂಡರ್ ಆಫ್ ದಿಸ್ ಎಡಿಫೈಡ್ ಸ್ಕೂಲ್. ನಾನು BSc B.Ed ಗ್ರ್ಯಾಜುಯೇಟ್ ಆದರೂ ಸಹ ನನಗೆ ಬೇರೆ ಅಡ್ಮಿನಿಸ್ಟ್ರೇಷನ್ ಸೈಡ್ನಲ್ಲಿ ಕೆಲಸ ಸಿಕ್ಕಿದ್ರಿಂದ ಈ ಟೀಚರ್ ಕೆಲಸಕ್ಕೆ ಬರಲಿಕ್ಕಾಗಿಲ್ಲ. ಆಫ್ಟರ್ ರಿಟೈರ್ಮೆಂಟ್ ನಮ್ಮ ಮಗ ಸೊಸೆ ಸ್ಕೂಲ್ ಮಾಡ್ತೀವಿ ಅಂದಿದ್ದರಿಂದ ನಮ್ಮ ಇಲ್ಲಿ ಸ್ವಂತ ಜಮೀನು ಇತ್ತು. ಇಲ್ಲಿ ಆ ಸ್ವಂತ ಜಮೀನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಕೆಲವು ಜಮೀನನ್ನು ಪರ್ಚೇಸ್ ಮಾಡಿ ಇಲ್ಲಿ 8 acres ಕ್ಯಾಂಪಸ್ ಇದಿದೆ. ಇನ್ನೂ 8 acres ಎಕ್ಸ್ಟೆಂಡ್ ಮಾಡೋಕ್ಕಾಗಲಿಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಹರ್ಡಲ್ಸ್ ಇದೆ. ಮುಂದೆ 8 acres ಆಗುತ್ತೆ ಇದು. ಈಗ ನಾವು ಸ್ವಿಮ್ಮಿಂಗ್ ಪೂಲ್, ಬ್ಯಾಸ್ಕೆಟ್ಬಾಲ್ ಗ್ರೌಂಡ್, ಸ್ಕೇಟಿಂಗ್ ಗ್ರೌಂಡ್, 2 ಕಡೆ ಮಲ್ಟಿಪರ್ಪಸ್ ಗ್ರೌಂಡ್ಸ್ ಈ ರೀತಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಈಗ ನೀವು ಸ್ಟೇಟ್ ಪೂರ್ತಿ ನೀವು ಹೋಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಆಯಿತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. CBSEನವ್ರು ಪ್ರಪೋಸ್ ಮಾಡಿತ್ತು, ನಾವು ರಿಜೆಕ್ಟ್ ಮಾಡ್ಬೋದಾಗಿತ್ತು, ಬೇಡ ನಮ್ಮೆಲ್ಲ ಆಗಲಿಲ್ಲ ಅಂತ. ಬಟ್ ವಿ ಅಕ್ಸೆಪ್ಟೆಡ್.
ಅಕ್ಸೆಪ್ಟ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಬೇರೆ 2 ಕಡೆ 2 ಸ್ಕೂಲಲ್ಲಿ ಗ್ರೌಂಡ್ಸು ತೊಗೊಂಡಿದ್ದೀವಿ. ನಮ್ಮಲ್ಲೂ ಇದು ಮಾಡಿದ್ವಿ. ಇಲ್ಲಿ ಊಟಕ್ಕೆ ಎಲ್ಲಕ್ಕೂ ನಾವಿಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮದು ಬೇರೆ ಇನ್ನೊಂದು ಸೆಂಟ್ರಿದೆ, ಅಲ್ಲಿ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜ್ ಓಪನ್ ಮಾಡ್ತಾಯಿದ್ದೀವಿ. ಈ ವರ್ಷದಿಂದ ಮಾಡ್ತಾಯಿದ್ದೀವಿ. ಅಲ್ಲಿ ಆ ಬಿಲ್ಡಿಂಗ್ನಲ್ಲೂ ಸಹ ಅಕಾಮಡೇಷನ್ ಕೊಟ್ಟಿದ್ದೀವಿ ಎಲ್ಲಕ್ಕೂ. ನಾವು ಬಿಗಿನಿಂಗ್ನಲ್ಲಿ ಇಷ್ಟು ನಂಬರ್ ಆಫ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ, ಇಷ್ಟು ನಂಬರ್ ಆಫ್ ಟೀಮ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೊಂದು ಒಂದೊಂದು ಇದರಲ್ಲಿ 20-25 ಟೀಮ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಟೋಟಲ್ ಒಂದು 70-75 ಬರ್ಬೋದು ಅಂತ. ಬಟ್ ಒಂದೊಂದು ಇದರಲ್ಲೇ ಒಂದೊಂದು ಗ್ರೇಡಲ್ಲೇ 70 ಟೀಮ್ ಬಂದಿದೆ. ಅಂಡರ್ 14 72 ಟೀಮ್ಸ್, ಅಂಡರ್ 17 72 ಟೀಮ್ಸ್, ಅಂಡರ್ 19 20 ಟೀಮ್ಸ್ ಈ ರೀತಿಯಾಗಿ ರಿಜಿಸ್ಟರ್ ಆಗಿದೆ. ಎಲ್ಲರಿಗೂ ನಾವು ಎಲ್ಲ ಒಳ್ಳೆಯ ವ್ಯವಸ್ಥೆನೇ ಮಾಡಿದ್ದೀವಿ. ಏಜ್ ಕ್ಯಾಟಗರಿ ಬಂದು ಅಂಡರ್ 14, ಅಂಡರ್ 17 ಮತ್ತು ಅಂಡರ್ 19 ಕ್ಯಾಟಗರೀಸ್ ಆಗುತ್ತೆ. ಸೊ ಅಕ್ರಾಸ್ ಫ್ರಮ್ ಕರ್ನಾಟಕ ಒಂದು ಕ್ಯಾಟಗರಿಯಲ್ಲಿ ಲೈಕ್ ಅಂಡರ್ 14ಅಲ್ಲಿ 70 ಟೀಮ್ಸ್ ಭಾಗವಹಿಸಿದ್ದಾರೆ, ಮತ್ತು ಅಂಡರ್ 17ಅಲ್ಲಿ 70 ಟೀಮ್ಸು, ಮತ್ತು ಅಂಡರ್ 19ಅಲ್ಲಿ 20 ಟೀಮ್ಸ್ ಪಾರ್ಟಿಸಿಪೇಟ್ ಆಗಿದ್ದಾರೆ. ಸೊ ಇದೇನೆಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ. ಸೊ ಇದರಲ್ಲಿ ಸ್ಪಾಟ್ ಆದರೆ ಇದರಲ್ಲಿ ವಿನ್ನರ್ಸ್ ಬಂದು ನ್ಯಾಷನಲ್ಸ್ ಆಡೋಕ್ಕೆ ಹೋಗ್ತಾರೆ. ಸೊ ಅದು ಬಂದು ಆಲ್ ಓವರ್ ಇಂಡಿಯಾ ಆಲ್ CBSE ಬೋರ್ಡ್ಸಿಂದ ಬಂದು ಪಾರ್ಟಿಸಿಪೇಟ್ ಆಗಿ ಅಲ್ಲಿ ನ್ಯಾಷನಲ್ಸ್ ಆಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಈ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಇರ್ತಾರೆ. ಮಕ್ಕಳು ಇನ್ಸೈಡ್ ಡಿಸ್ಟ್ರಿಕ್ಸು ಒಳಗಡೆ ಗೊತ್ತಾಗೋಕ್ಕಿಲ್ಲ. ಯಾಕಂದರೆ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ನಲ್ಲಿ ಯಾವಾಗಾದರೂ ಈ ಅಂಡರ್ 12, ಅಂಡರ್ 16 ಈ ಥರ ಇದು ಆಗುತ್ತೆ. ಸೊ ಈ ಥರ ಬಂದು ಅವ್ರದ್ದು ವಿಷನ್ಸ್ ಬಂದು ಈ ಥರ CBSE ಮತ್ತು ಈ ಸ್ಟೇಟ್ ಬೋರ್ಡ್ಸು ಸ್ಕೂಲ್ಸಲ್ಲೆಲ್ಲನೂ ವಿಷನ್ ಇರಬೇಕಂತ ಕೇಳ್ಕೊತೀನಿ. ಯಾಕಂದರೆ ಹಿಡನ್ ಟ್ಯಾಲೆಂಟ್ಸ್ ಈ ಥರನೂ ಇರ್ತಾರೆ. ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರಿಗೆ ಒಳ್ಳೆ ಇನ್ನೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಕೋಚಸ್ ವಿಸಿಬಿಲಿಟೀಸ್ ಇವ್ರ ಮೇಲೆ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಇದು. ಸೊ ಇದು ಬಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್. ಓಕೆ, ಫುಲ್ ಎಂಟೈರ್ ಕನ್ನಡ ಇಲ್ಲೇ ನಡೀತಾ ಇರೋದು, ಬೇರೆ ಎಲ್ಲಿ ನಡೀತಲ್ಲ. ಇದರಲ್ಲಿ ವಿನ್ನರ್ಸ್ ಬಂದು ನೆಕ್ಸ್ಟ್ ಬಂದು ನ್ಯಾಷನಲ್ಸ್ಗೆ ಹೋಗ್ತಾರೆ. ನ್ಯಾಷನಲ್ಸ್ ಬಂದು ಆಲ್ ಓವರ್ ಇಂಡಿಯಾ ಆಲ್ ಸ್ಟೇಟ್ಸ್ ಪಾರ್ಟಿಸಿಪೇಟ್ ಆಗ್ತಾರೆ. ಇವ್ರು ಬಂದು ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ CBSE ಬೋರ್ಡಿಂದ. ಆಯೋಜನೆ ಆಗಿರುವಂಥದ್ದು ಜಾಗ ಸ್ಕೂಲುಗಳು ಯಾವುದು? ಸೊ ಇಲ್ಲಿಂದ ನಾವು 5 ವೆನ್ಯೂಸಲ್ಲಿ ಆಡಿಸ್ತಾ ಇದ್ದೀವಿ. ಎಕಮ್ ಎಡಿಫೈ ಸ್ಕೂಲು ಇವರೇ ಹೋಸ್ಟ್. ಎಕಮ್ ಎಡಿಫೈ ಸ್ಕೂಲ್ ಬಂದು ಹೋಸ್ಟು. ಸೊ ಇಲ್ಲಿ 2 ಗ್ರೌಂಡ್ ಇದೆ, ಮತ್ತು ಸ್ಕೂಲ್ ಆಫ್ ಇಂಡಿಯಾದಲ್ಲಿ 2 ಗ್ರೌಂಡ್ ಇದೆ, ಮತ್ತು ಕ್ರೈಸ್ಟ್ ಅಕಾಡೆಮಿಯಲ್ಲಿ 1 ಗ್ರೌಂಡು. ಸೊ ಇಂಥ ವೇರಿಯಸ್ ಜಾಗದಲ್ಲಿ ನಡೀತಾ ಇದೆ. ಮತ್ತು ನಾವು ಟೈಮ್ ಶೆಡ್ಯೂಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಅವ್ರು ಬಂದು ಅಲ್ಲಿ ಮ್ಯಾಚ್ ಆಗಿದೆ. ಗೆಸ್ಟ್ ಯಾರು ಬಂದಿದ್ರು? ಆಮೇಲೆ ಯಾವ? ಸೊ ಫ್ರಮ್ ಬೆಳಗಾಮು, ದಾವಣಗೆರೆ, ಉಡುಪಿ, ಮೂಡುಬಿದ್ರೆ ಸುಮಾರು ಕಡೆಯಿಂದ ಫುಲ್ ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ ಕವರ್ ಆಗಿದೆ. ಬೆಂಗಳೂರು ಟೀಮ್ಸು ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಔಟ್ ಆಫ್ 70 ಮ್ಯಾಚಸ್ ಬಂದು ನಾಕೌಟ್ ಸ್ಟೇಜಸ್ಸೇ. ಸೊ 1 ಮ್ಯಾಚ್ ಸೋತ್ರೆ ಹೋಯಿತು. ಇಟ್ಸ್ ನಾಕೌಟ್ ಸ್ಟೇಜಸ್ ಎಲ್ಲ ಮ್ಯಾಚಸ್. ಸೊ ಇದರಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ. ಪ್ರೀ ಕ್ವಾರ್ಟರ್ಸು, ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸು. ಸೊ ಓನ್ಲಿ 70 ಟೀಮಲ್ಲಿ ಓನ್ಲಿ ಒಂದೇ ಟೀಮ್ ಮಾತ್ರ ಕ್ವಾಲಿಫೈ ಆಗ್ತಾರೆ. ಫೈನಲ್ಸ್ ಎಲ್ಲ ಫೈನಲ್ಸ್ ಇಲ್ಲೇ ಎಕಮ್ ಎಡಿಫೈ ಸ್ಕೂಲ್ಸಲ್ಲಿ ನಡೆಸ್ತೀವಿ ಫೈನಲ್ಸ್. ಸರ್, ಈಗ ಸ್ಟೇಟಿಂದ ಸುಮಾರು ಕಡೆಯಿಂದ ವಿದ್ಯಾರ್ಥಿಗಳು ಅವ್ರು ಉಳ್ಕೊಳ್ಳೋದಕ್ಕೆ ಅವ್ರ ವ್ಯವಸ್ಥೆ ಎಲ್ಲ ಎಲ್ಲನೂ ವ್ಯವಸ್ಥೆ ಇನ್ಸೈಡ್ ದ ಸ್ಕೂಲ್, ಸೇಫ್ಟಿ, ಎನ್ಶೋರು, ಫುಡ್ಡು ಎಲ್ಲನೂ ಅದ್ರ ಬಗ್ಗೆ ಚೆನ್ನಾಗಿ ಮಾಡಿಟ್ಟಿದ್ದೀವಿ. ವಿತಿನ್ ಸ್ಕೂಲಲ್ಲೇ ನಾವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಯಾರು ಮಕ್ಕಳೆಲ್ಲ ಅಕಾಮಿಡೇಷನ್ ತೊಗೊಂಡಿದ್ದಾರೆ ಔಟ್ಸೈಡ್ ದಿ ಬ್ಯಾಂಗ್ಳೂರು, ಯಾರಿಂದ ಹೊರಗಡೆಯಿಂದ ಬಂದಿದ್ದಾರೆ, ಬೆಂಗಳೂರಿಂದ ಹೊರಗಡೆ ಬಂದಿರೋರೆಲ್ಲ ಇಲ್ಲೇ ನಾವು ಅಕಾಮಿಡೇಷನ್ ಚೂಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತ ಮ್ಯಾನೇಜ್ಮೆಂಟು, ಚೇರ್ಮನ್ ಮಿಸ್ಟರ್ ಅಶೋಕ್ ಸರ್, ಮತ್ತು ಫೌಂಡರ್ ಆಫ್ ಸ್ಕೂಲ್ ಮುನಿಯಪ್ಪ ಸರ್, ಮತ್ತು ಆ ಪ್ರಿನ್ಸಿಪಲ್ ಜಿಲು, ಇವರೇ ಹೂ ಇಸ್ ದ ಒನ್ ಫಾರ್ ದ ಬ್ಯಾಕ್ ಎಂಡ್. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬಟ್ ಸ್ಟಿಲ್ ಅವ್ರು ಬಂದು ಬೇರೆ ಗ್ರೌಂಡ್ಸ್ ಎಲ್ಲ ಹೈಯರ್ ಮಾಡಿ ಇದನ್ನು ಈ ಪ್ರೋಗ್ರಾಮ್ನ ಈ ಈವೆಂಟ್ನ ಚೆನ್ನಾಗಿ ನಡೆಸ್ತಾರೆ. ಅಂದರೆ 3 days ಆಫ್ ಈವೆಂಟ್ಸು. ನಾಳೆ 20th, 21st ಆ್ಯಂಡ್ 22nd 3 days ಇರುತ್ತೆ. ಮಾರ್ನಿಂಗ್ 7 to ಈವ್ನಿಂಗ್ 6 ನಡೀತಾ ಇರುತ್ತೆ ಮ್ಯಾಚಸ್ ಕಂಟಿನ್ಯೂ. ಸರ್, ಜಡ್ಜಸ್ ಇದೆಲ್ಲ ಅಫಿಷಿಯಲ್ಸ್ ಇದಕ್ಕೆ ರೆಫ್ರೀಸು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನಿಂದ ರೆಫ್ರೀಸ್ನ ನಾವು ಆಯ್ಕೆ ಮಾಡಿದ್ದೀವಿ. ಸೊ ಅವರೇ ಬಂದು ಅಫಿಷಿಯೇಟಿಂಗ್ ಮಾಡ್ತಾರೆ. ಎಲ್ಲನೂ ಪ್ರೊಫೆಷ್ನಲ್ ವೇಯಲ್ಲೇ ಇರುತ್ತೆ. ಸೊ ಎಲ್ಲನೂ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿದ್ದೀವಿ. FIFA ರೂಲ್ಸ್ ಇರುತ್ತೆ. ಸೊ ಆಸ್ ಪರ್ ದ ರೂಲ್ ನಾವು ಮ್ಯಾಚ್ ನಡೆಸ್ತಾ ಇದ್ದೀವಿ. And I am the principal of Ekam Edify School.
My name is Jeelu, and I'm really very, very happy and proud to host one of the most prestigious events conducted by CBSE board. We have taken one of the most prestigious and difficult tournament called football, and the registrations have been very high. Tumba jasti arrangements, logistics, lot of thinking ಮಾಡಬೇಕಿತ್ತು, but my management has been very supportive. ಅದರಿಂದ ನಾವು ಇಷ್ಟು ದೊಡ್ಡ ಒಂದು ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇದೆ. 2,864 children are there, and we are conducting this entire event for CBSE in Bangalore, and this is called Cluster 8. ನನ್ನ ಹೆಸರು ಗಜೇಂದ್ರ ಅಂತ. ಏಕಮ್ 85 ಸ್ಕೂಲಲ್ಲಿ ಆ್ಯಸ್ ಎ ನಾನು PE ನಾವು ಕ್ಲಸ್ಟರ್ ಫುಟ್ಬಾಲ್ CBSE ಕ್ಲಸ್ಟರ್ 8 ಫುಟ್ಬಾಲ್ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ ಈ ವರ್ಷ. ಆ್ಯಸ್ ಎ ಲಾಸ್ಟ್ ಇಯರಿಂದ ಅಂಡರ್ 19 ಮಾತ್ರ ಏಜ್ ಕ್ಯಾಟಗರಿ ಇತ್ತು. ಹಾಗಾಗಿ ಲಾಸ್ಟ್ ಇಯರ್ ಬೆಳಗಾಮಲ್ಲಿ ಹೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಪಾರ್ಟಿಸಿಪೇಷನ್ ಯಾವುದು ಫಸ್ಟ್ ಅಂಡರ್ 19ಗೆ ಯಾರೂ ಆಡೋಕ್ಕೆ ಹೋಗ್ತಾ ಇರಲಿಲ್ಲ. ಇದ್ದರೂ ಕೂಡ ಸಹ ಆದರೆ ಮಕ್ಕಳು ಜಸ್ಟ್ ಏಜ್ ಕ್ಯಾಟಗರಿಯಲ್ಲಿ ಡಿಫ್ರೆಂಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ CBSE ದೇ ಕೇಮ್ ವಿತ್ ದ ನ್ಯೂ ಐಡಿಯಾ ಅಂಡರ್ 14, ಅಂಡರ್ 17, ಅಂಡರ್ 19. ಹಾಗಾಗಿ ಅಂಡರ್ 14ಅಲ್ಲಿ ಅಂಡರ್ 17, ಅಂಡರ್ 19ಅಲ್ಲಿ ತುಂಬ ಜನ ಇವಾಗ ಎಲ್ಲ ಬೆಂಗಳೂರಲ್ಲಿ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಅವ್ರು ಬಂದು ಇಲ್ಲಿ ಭಾಗವಹಿಸಬೇಕು, ಯಾಕಂದರೆ ಅವ್ರ ಮಕ್ಕಳಲ್ಲಿ ಪ್ರಭಾವ ಜಸ್ಟ್ ಹೊರಗಡೆ ಬರಬೇಕಂತ ಹೇಳ್ಬಿಟ್ಟು ಆ ಫುಟ್ಬಾಲು ಅಂಡರ್ 14, ಅಂಡರ್ 17, ಅಂಡರ್ 19 ಮಾಡೋದಾಗಿದೆ. ಹಾಗಾಗಿ ಅದಕ್ಕೆ ನಾವು ನನ್ನ ಒಂದು ಪ್ರಯತ್ನ ಕೂಡ ನಾನು ಆ್ಯಸ್ ಅವ್ರು ಜಸ್ಟ್ ನಮ್ಮನ್ನು ಅಪ್ರೋಚ್ ಮಾಡಿದಾಗ ಕೂಡ ನಾವು ವಿಲ್ ಗೋ ಹೆಡ್ ಅಂತ ನಾವು ಅದೇ ರೀತಿ ನಮಗೆ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಮ್ಯಾಮ್ ಆಗಲಿ, ಜಸ್ಟ್ ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ಪ್ರತಿಯೊಂದು ಮೂಮೆಂಟ್ಗೂ ಎಲ್ಲರೂ ದಿಸ್ ಇಸ್ ಅ ಟೀಮ್ ವರ್ಕ್.